Hello everyone, I am Anantaraju, Assistant Professor of Commerce, Government First Degree College for Women, Pavagada. Dear viewers, first of all I would like to welcome all of you to the DCE LMS portal, online LMS portal. This is the fifth session of the Banking and Insurance subject of BBM course of Tumkur University. In this session, let us discuss about the functions of a central bank. In last or previous sessions, we have already know some of the basic concepts of banking, such as meaning, definition, characteristic features of banking, and also the functions of bank, and then types of banks. In this session, let us discuss about the functions of central bank. ಸೆಂಟ್ರಲ್ ಬ್ಯಾಂಕ್, ಕೇಂದ್ರ ಬ್ಯಾಂಕು. ಈ ಒಂದು ಸೆಷನ್ ಅಲ್ಲಿ ನಾವು ಕೇಂದ್ರ ಬ್ಯಾಂಕಿನ ಕಾರ್ಯಗಳನ್ನ ತಿಳಿದುಕೊಳ್ಳೋಣ. ಎ ಸೆಂಟ್ರಲ್ ಬ್ಯಾಂಕ್ is entrusted with the powers, that is the functions of guiding and regulating the banking business of a country. That means a bank which is entrusted with the powers or the functions of guiding, directing and controlling the banking business or the banking system of a country is called as its central bank. ಒಂದು ದೇಶದ ಬ್ಯಾಂಕಿಂಗ್ ವ್ಯವಸ್ಥೆ ಅಥವಾ ಬ್ಯಾಂಕೋದ್ಯಮವನ್ನ ನಿರ್ಬಂಧ ಮಾಡತಕ್ಕಂತಹ, ನಿಯಂತ್ರಣ ಮಾಡತಕ್ಕಂತಹ ಮತ್ತು ನಿರ್ದೇಶನ ಮಾಡತಕ್ಕಂತಹ ವಿಶೇಷ ಅಧಿಕಾರದೊಂದಿಗೆ ಸ್ಥಾಪಿತವಾಗಿರ್ತಕ್ಕಂತಹ ಒಂದು ಬ್ಯಾಂಕ್ ಅನ್ನ ಆ ದೇಶದ ಕೇಂದ್ರ ಬ್ಯಾಂಕು ಅಂತ ಕರಿತೀವಿ. It controls, the central bank of a country controls the money supply and monetary policy of that country. ಆ ದೇಶದ ಹಣಕಾಸಿನ ನೀತಿ ಮತ್ತು ಹಣದ ಚಲಾವಣೆಯನ್ನ, ಆ ದೇಶದ ಹಣದ ಚಲಾವಣೆಯನ್ನ ನಿಯಂತ್ರಣ ಮಾಡತಕ್ಕಂತಹ ಒಂದು ಅಧಿಕಾರ ಆ ಒಂದು ಕೇಂದ್ರ ಬ್ಯಾಂಕಿಗೆ ಇರುತ್ತದೆ. RBI is our central bank. RBI is the central bank of our country. ನಮ್ಮ ದೇಶದ ಕೇಂದ್ರ ಬ್ಯಾಂಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBI is the leader of the Indian banking system. ನಮ್ಮ ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಯ ನಾಯಕ ಯಾರು ಅಂತಾರೆ, ಲೀಡರ್ ಆಫ್ ದ our banking system of our country is RBI, Reserve Bank of India. It is the apex financial institution of India. ಇಡೀ ಹಣಕಾಸಿನ ಸಂಸ್ಥೆಗಳಲ್ಲಿ, ಹಣಕಾಸಿನ ವ್ಯವಸ್ಥೆಯಲ್ಲಿ ಇದು ಅಪೆಕ್ಸ್, ಶೃಂಗ ಮಟ್ಟದ ಸಂಸ್ಥೆಯಾಗಿದೆ ಅಂತ ಹೇಳಬಹುದು. RBI came into existence on 1st April 1935. 1935ರ ಏಪ್ರಿಲ್ 1ನೇ ತಾರೀಕು ಇದು ಅಸ್ತಿತ್ವಕ್ಕೆ ಬಂತು. ಆಸ್ ಪರ್ ದ RBI Act 1934. 1934ರ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆಯಡಿ ಇದು ಏಪ್ರಿಲ್ 1, 1935ರಂದು ತನ್ನ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿತು. Since then it has been making continuous efforts to improve the banking system in India. On January 1st, 1949, RBI was nationalized. ಮೊದಲು ಇದು ನ್ಯಾಷನಲೈಸರ್ ಆಗಿರಲಿಲ್ಲ. ಇದು ಜನವರಿ 1, 1949ರಂದು ಇದು ಈ RBI ನ ರಾಷ್ಟ್ರೀಕರಣ ಮಾಡಲಾಯಿತು. The head office was located or established in Calcutta. Later, it was permanently moved to or shifted to Mumbai in 1937. 1937ರಲ್ಲಿ ಕೋಲ್ಕತ್ತಾದಲ್ಲಿರತಕ್ಕಂತಹ ಕೇಂದ್ರ ಕಚೇರಿಯನ್ನ ಶಾಶ್ವತವಾಗಿ ಮುಂಬೈಗೆ ವರ್ಗಾಯಿಸಲಾಯಿತು. It has regional offices at Mumbai, Delhi, Kolkata and Chennai. ಇದು 4 ಪ್ರಾದೇಶಿಕ ಕಚೇರಿಗಳನ್ನ ಹೊಂದಿದೆ. RBI ನ ಪ್ರಾದೇಶಿಕ ಕಚೇರಿಗಳು ಮುಂಬೈ, ಡೆಲ್ಲಿ, ಕೋಲ್ಕತಾ ಮತ್ತು ಚೆನ್ನೈನಲ್ಲಿ 4 ಪ್ರಾದೇಶಿಕ ಕಚೇರಿಗಳು ಇದಾವೆ. ಇಟ್ಸ್ ಬ್ರಾಂಚಸ್ ಆರ್ ಲೊಕೇಟೆಡ್ ಅಟ್ ಬ್ಯಾಂಗ್ಳೂರ್, ಹೈದರಾಬಾದ್, ಕಾನ್ಪುರ್, ಲಕ್ನೋ ಎಟ್ಸೆಟ್ರಾ. ವಿವಿಧ ರಾಜ್ಯಗಳ ರಾಜಧಾನಿ ಮತ್ತು ಮುಖ್ಯ ಪಟ್ಟಣಗಳಲ್ಲಿ ಈ RBI ತನ್ನ ಶಾಖೆಗಳನ್ನ ಹೊಂದಿದೆ. ಸೆಂಟ್ರಲ್ ಬ್ಯಾಂಕ್, ಈ ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದು, ಇದರ ಕಾರ್ಯಗಳನ್ನ ನಾವು ಇವತ್ತಿನ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಸೆಂಟ್ರಲ್ ಬ್ಯಾಂಕ್ ಆಕ್ಟ್ಸ್ ಆಸ್ ಎ ಗವರ್ನಮೆಂಟ್ಸ್ ಬ್ಯಾಂಕರ್ ಅಂಡ್ ಬ್ಯಾಂಕರ್ಸ್ ಬ್ಯಾಂಕ್. ಸರ್ಕಾರದ ಬ್ಯಾಂಕರ್ನಾಗಿ, ಬ್ಯಾಂಕುಗಳ ಬ್ಯಾಂಕರ್ನಾಗಿ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಸೆಂಟ್ರಲ್ ಬ್ಯಾಂಕ್ ಪರ್ಫಾರ್ಮ್ಸ್ ಮೆನಿ ಫಂಕ್ಷನ್ಸ್ ಸಚ್ ಆಸ್ ಇಶ್ಯೂ ಆಫ್ ಕರೆನ್ಸಿ. ನೋಟುಗಳ ಚಲಾವಣೆಯನ್ನ ತರ್ತಕ್ಕಂಥದ್ದು, ನೋಟುಗಳನ್ನು ಚಲಾವಣೆಗೆ ತರ್ತಕ್ಕಂಥದ್ದು. ರೆಗ್ಯುಲೇಷನ್, ಡೈರೆಕ್ಷನ್ ಅಂಡ್ ಕಂಟ್ರೋಲಿಂಗ್ ಆಫ್ ದ ಬ್ಯಾಂಕಿಂಗ್ ಸಿಸ್ಟಮ್. ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ನಿರ್ಬಂಧ, ನಿಯಂತ್ರಣ ಮತ್ತು ನಿರ್ದೇಶನ ಮಾಡತಕ್ಕಂತಹ ಒಂದು ಕಾರ್ಯ. ಮೈಂಟೈನಿಂಗ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್. ವಿದೇಶಿ ವಿನಿಮಯದ ಪಾಲಕನಾಗಿ ಇದು ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ. ಲೆಂಡರ್ ಆಫ್ ಲಾಸ್ಟ್ ರಿಸಾರ್ಟ್. ಅಂತಿಮ ಋಣದಾತನಾಗಿ ಇದು ಅನೇಕ ಕಾರ್ಯಗಳನ್ನ ಒಂದು ಆರ್ಥಿಕತೆಯಲ್ಲಿ ಮಾಡುತ್ತದೆ. ಈ RBI ನ ಎಕ್ಸಾಂಪಲ್ಸ್ ವಿವಿಧ ದೇಶಗಳಲ್ಲಿ, ಎಲ್ಲಾ ದೇಶವು ಒಂದೊಂದು RBI ನ
ಎಲ್ಲಾ ದೇಶಗಳು ಒಂದೊಂದು ಸೆಂಟ್ರಲ್ ಬ್ಯಾಂಕ್ ಅನ್ನ ಹೊಂದಿದ್ದಾವೆ. RBI is our central bank of our country, India. The following are examples of some of the central banks of different countries. ಒಂದೊಂದಾಗಿ ನೋಡೋಣ. ನಮ್ಮ ಭಾರತ ದೇಶದ ಸೆಂಟ್ರಲ್ ಬ್ಯಾಂಕ್ ಅನ್ನು ನಾವು RBI ಅಂತ ಕರಿತೀವಿ. ಅದೇ ರೀತಿಯಾಗಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಯಾವ್ದಪ್ಪ ಅಂತಂದ್ರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂತ ಕರಿತೀವಿ. ಸೆಂಟ್ರಲ್ ಬ್ಯಾಂಕ್ ಆಫ್ ಜಪಾನ್ is called as Bank of Japan, and then Central Bank of USA is called as Federal Reserve, and then Central Bank of South Africa is called as South Africa Reserve Bank, Central Bank of Switzerland is called as Swiss National Bank, etc. ಈ ತರಹ ಎಲ್ಲ ದೇಶಗಳು ತಮ್ಮದೇ ಆಗಿರತಕ್ಕಂತಹ ಕೇಂದ್ರ ಬ್ಯಾಂಕ್ಗಳನ್ನು ಹೊಂದಿದ್ದಾವೆ. ಆರ್ಗನೈಸೇಷನ್ ಮ್ಯಾನೇಜ್ಮೆಂಟ್ ಆಫ್ RBI ಅನ್ನ ನಾವು ಗಮನಿಸೋಣ. ಯಾವ ತರ ಅದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅನ್ನ ಹೊಂದಿದೆ. ಸಿಂಪಲ್ ಆಗಿ RBI is managed and controlled by Central Board of Directors. ಕೇಂದ್ರೀಯ ನಿರ್ದೇಶನ ಮಂಡಳಿ, ಕೇಂದ್ರ ನಿರ್ದೇಶಕ ಮಂಡಳಿ ಅದು RBI ನ ಒಂದು ಮ್ಯಾನೇಜ್ಮೆಂಟ್ ಅನ್ನ ನೋಡ್ಕೊಳುತ್ತೆ, ನಿರ್ವಹಣೆ ಮಾಡ್ತಕ್ಕಂಥದ್ದು, ಅದರ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಕೇಂದ್ರ ನಿರ್ದೇಶಕ ಮಂಡಳಿ. ಇಟ್ ಕನ್ಸಿಸ್ಟ್ ಆಫ್ 20 ಮೆಂಬರ್ಸ್, 20 ಜನ ಅದರ ಸದಸ್ಯರಾಗಿರ್ತಾರೆ ಕೇಂದ್ರ ನಿರ್ದೇಶಕ ಮಂಡಳಿಯಲ್ಲಿ. ದಟ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವಿಲ್ ಬಿ ಕಾನ್ಸ್ಟಿಟ್ಯೂಟೆಡ್. ಯಾವ ತರ ಆ 20 ಜನ ನಿರ್ದೇಶಕರನ್ನು ಆಯ್ಕೆ ಮಾಡಲಾಗುತ್ತದೆ ಅಂತಂದ್ರೆ, ಒಬ್ಬ ಗವರ್ನರ್, 1 ಗವರ್ನರ್ ಅಂಡ್ 4 ಡೆಪ್ಯೂಟಿ ಗವರ್ನರ್ಸ್ ಅಪಾಯಿಂಟೆಡ್ ಬೈ ದ ಗವರ್ನಮೆಂಟ್ ಆಫ್ ಇಂಡಿಯಾ. ಭಾರತ ಸರ್ಕಾರದಿಂದ ಒಬ್ಬ ಗವರ್ನರ್ ಮತ್ತು 4 ಉಪ ಗವರ್ನರ್ಗಳು ಇರ್ತಾರೆ, ಆಯ್ಕೆ ಆಗಿರ್ತಕ್ಕಂಥವರು, ಡೆಪ್ಯೂಟೆಡ್ ಅಪಾಯಿಂಟೆಡ್ ಬೈ ದ GOI. ನೆಕ್ಸ್ಟ್ 4 ಡೈರೆಕ್ಟರ್ಸ್ ಆರ್ ನಾಮಿನೇಟೆಡ್ ಬೈ ದ GOI. ಮತ್ತೆ 4 ಜನ ಈ ನಿರ್ದೇಶಕರು ಯಾವ ಇದರಿಂದ ಅಪಾಯಿಂಟೆಡ್ ಆಗಿರ್ತಾರೆ ಅಂತಂದ್ರೆ, 1 ಈಚ್ ಫ್ರಮ್ ದ 4 ಲೋಕಲ್ ಬೋರ್ಡ್ಸ್ ಅಟ್ ಮುಂಬೈ, ಡೆಲ್ಲಿ, ಕೋಲ್ಕತ್ತಾ ಅಂಡ್ ಚೆನ್ನೈ. ಈಗಾಗಲೇ ನಾವು ಹೇಳಿದೀವಿ 4 ಪ್ರಾದೇಶಿಕ ಕಚೇರಿಗಳಿದ್ದಾವೆ. ಪ್ರತಿಯೊಂದು ಪ್ರಾದೇಶಿಕ ಕಚೇರಿಯನ್ನ ಪ್ರತಿನಿಧಿಸ್ತಕ್ಕಂತಹ ಒಬ್ಬ ಗವರ್ನರು, ಡೆಪ್ಯೂಟಿ ಗವರ್ನರು ಇದರಲ್ಲಿ ಇರ್ತಾರೆ. 4 ಡೈರೆಕ್ಟರ್ಸ್ ಇರ್ತಾರೆ ಅದರಲ್ಲಿ. ನೆಕ್ಸ್ಟ್ 10 ಡೈರೆಕ್ಟರ್ಸ್ ಇರ್ತಾರೆ. 10 ಡೈರೆಕ್ಟರ್ಸ್ ಆರ್ ನಾಮಿನೇಟೆಡ್ ಬೈ ದ GOI ಫ್ರಮ್ ವೇರಿಯಸ್ ಫೀಲ್ಡ್ಸ್. ಮತ್ತು 10 ಜನ ನಿರ್ದೇಶಕರು ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಗಳಿಸಿರ್ತಕ್ಕಂತಹ, ಖ್ಯಾತಿಯನ್ನು ಗಳಿಸಿರ್ತಕ್ಕಂತಹ 10 ಜನರು ಈ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ. ಅದೇ ರೀತಿಯಾಗಿ 1 ಡೈರೆಕ್ಟರ್ ಇಸ್ ನಾಮಿನೇಟೆಡ್ ಫ್ರಮ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್. 1 ಡೈರೆಕ್ಟರ್ ಇಸ್ ನಾಮಿನೇಟೆಡ್ ಫ್ರಮ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಒಂದು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದಿಂದ ಒಬ್ರು ನಾಮನಿರ್ದೇಶನವನ್ನು ಪಡೆದಿರ್ತಾರೆ. ಒಟ್ಟು 20 ಜನ ಇದ್ದಾರೆ. ಅದರಲ್ಲಿ ಒಬ್ಬ ಗವರ್ನರು ಮತ್ತು 4 ಜನ ಉಪ ಗವರ್ನರ್ಗಳನ್ನ ಭಾರತ ಸರ್ಕಾರ ನೇಮಕಾತಿ ಮಾಡುತ್ತೆ. ಆಮೇಲೆ 4 ಜನ ನಿರ್ದೇಶಕರನ್ನ ಭಾರತ ಸರ್ಕಾರವು RBI ನ 4 ಪ್ರಾದೇಶಿಕ ಕಚೇರಿಗಳಿಂದ ಒಬ್ಬೊಬ್ಬರನ್ನ ತಗೊಳುತ್ತೆ. ಅಲ್ಲಿಗೆ 5 + 4 9, ಅಂಡ್ ದೆನ್ 10 ಡೈರೆಕ್ಟರ್ಸ್ ಫ್ರಮ್ ಡಿಫರೆಂಟ್ ಫೀಲ್ಡ್ಸ್. 10 ಒಂದು ವಿವಿಧ ಕ್ಷೇತ್ರಗಳಲ್ಲಿ ಹೆಸರುವಾಸಿ ಆಗಿರತಕ್ಕಂತಹ 10 ಜನರನ್ನ ನಾಮಿನೇಟ್ ಮಾಡಲಾಗುತ್ತದೆ. ಇದಕ್ಕೆ 19 ಆಯ್ತು. ಇನ್ನು 1 ಡೈರೆಕ್ಟರ್ ಇಸ್ ನಾಮಿನೇಟೆಡ್ ಫ್ರಮ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಭಾರತೀಯ ಹಣಕಾಸು ಸಚಿವಾಲಯದಿಂದ ಒಬ್ಬರನ್ನ ನೇಮಕಾತಿ ಮಾಡಲಾಗುತ್ತದೆ. ಇದು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ RBI. ನೆಕ್ಸ್ಟ್ ಇಲ್ಲಿ ಫಂಕ್ಷನ್ಸ್ ಆಫ್ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಫಂಕ್ಷನ್ಸ್ ಅಥವಾ ಸೆಂಟ್ರಲ್ ಬ್ಯಾಂಕ್ಸ್, ಯಾವುದೇ ಒಂದು ದೇಶದ ಕೇಂದ್ರ ಬ್ಯಾಂಕು ಏನೆಲ್ಲ ಕಾರ್ಯಗಳನ್ನ ನಿರ್ವಹಿಸುತ್ತೆ ಅನ್ನೋದನ್ನ 1 by 1 ನೋಡೋಣ. ಫಂಕ್ಷನ್ಸ್ ಆಫ್ RBI. ಫಂಕ್ಷನ್ಸ್ ಆಫ್ RBI ಕ್ಯಾನ್ ಬಿ ಗ್ರೂಪ್ಡ್ ಅಂಡರ್ 3 heads. ನಾವು RBI ನ ಅಥವಾ ಕೇಂದ್ರ ಬ್ಯಾಂಕಿನ ಕಾರ್ಯಗಳನ್ನ 3 ಭಾಗಗಳಾಗಿ ವಿಂಗಡಣೆ ಮಾಡಬಹುದು. ಒಂದು ಟ್ರೆಡಿಷನಲ್ ಫಂಕ್ಷನ್ಸ್, ಸಾಂಪ್ರದಾಯಿಕ ಕಾರ್ಯಗಳು. ಎರಡನೇದು ಡೆವಲಪ್ಮೆಂಟಲ್ ಪ್ರಮೋಷನಲ್ ಫಂಕ್ಷನ್ಸ್ ಅಂತ ಕರಿತೀವಿ, ಅಭಿವೃದ್ಧಿ ಕಾರ್ಯಗಳು. ಮತ್ತೆ ಮೂರನೇದು ಇತರೆ ಕಾರ್ಯಗಳು ಅಂತಲೂ ಕರಿತೀವಿ, ಇತರೆ ಕಾರ್ಯಗಳು. ಸೊ ಟ್ರೆಡಿಷನಲ್ ಫಂಕ್ಷನ್ಸ್ ಸಾಂಪ್ರದಾಯಿಕ ಕಾರ್ಯಗಳು, ಮತ್ತೆ ಡೆವಲಪ್ಮೆಂಟಲ್ ಫಂಕ್ಷನ್ ಅಥವಾ ಪ್ರಮೋಷನಲ್ ಫಂಕ್ಷನ್ಸ್ ಅಂದ್ರೆ ಅಭಿವೃದ್ಧಿ ಅಥವಾ ಪ್ರವರ್ತನಾ ಕಾರ್ಯಗಳು, ಮಿಸ್ಲೆನಿಯಸ್ ಫಂಕ್ಷನ್ಸ್ ಅಂದ್ರೆ ಇತರೆ ಕಾರ್ಯಗಳು. ಈ ಟ್ರೆಡಿಷನಲ್ ಫಂಕ್ಷನ್ಸ್ ಫಸ್ಟ್ ಒನ್, ಟ್ರೆಡಿಷನಲ್ ಫಂಕ್ಷನ್ಸ್ ಅಥವಾ ಸೂಪರ್ವೈಸರಿ ಫಂಕ್ಷನ್ಸ್ ಅಂತ ನಾವು ಕರಿತೀವಿ. ಮೇಲ್ವಿಚಾರಣಾ ಕಾರ್ಯಗಳು ಮತ್ತು ಸಾಂಪ್ರದಾಯಿಕ ಕಾರ್ಯಗಳು ಎರಡೂ ಇದರಲ್ಲಿ ಬರ್ತವೆ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದೆಮ್ 1 by 1. ಟ್ರೆಡಿಷನಲ್ ಫಂಕ್ಷನ್ಸ್ ಆಫ್ RBI. ಟ್ರೆಡಿಷನಲ್ ಫಂಕ್ಷನ್ಸ್. ಫಸ್ಟ್ ಒನ್, ಮೊನೋಪೊಲಿ ಆಫ್ ನೋಟ್ ಇಶ್ಯೂ. ಹಣದ ಚಲಾವಣೆಯನ್ನು ಮಾಡತಕ್ಕಂತಹ ಒಂದು ಪರಮಾಧಿಕಾರ, ಹಣದ ಚಲಾವಣೆಯ, ನೋಟು ಚಲಾವಣೆಯ, ಹಣ ಅಂದ್ರೆ ಕರೆನ್ಸಿ ನೋಟ್ಸ್ ಗಳನ್ನ ಇಶ್ಯೂ ಮಾಡ್ತಕ್ಕಂಥದ್ದು. ನೋಟು ಚಲಾವಣೆಯ ಪರಮಾಧಿಕಾರವನ್ನ ನಮ್ಮ RBI ಒಳಗೊಂಡಿದೆ ಅಥವಾ ಹೊಂದಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಟು ಚಲಾವಣೆಯ ಪರಮಾಧಿಕಾರ ಅಂತಂದ್ರೆ ಅಂಡರ್ ಸೆಕ್ಷನ್ 22 ಆಫ್ ದ RBI ಆಕ್ಟ್, 1934 ಭಾರತೀಯ
ರಿಸರ್ವ್ ಬ್ಯಾಂಕ್ ಕಾಯ್ದೆಯ ಸೆಕ್ಷನ್ 22ರಡಿ ಇದಕ್ಕೆ ಪರಮಾಧಿಕಾರ ಇದೆ. RBI has the sole right to issue the currency notes of all denominations. ಎಲ್ಲಾ ತರಹದ ಡಿನಾಮಿನೇಷನ್ ಅನ್ನ ಕರೆನ್ಸಿ ನೋಟುಗಳನ್ನ ಚಲಾವಣೆಗೆ ತರತಕ್ಕಂತಹ ಪರಮಾಧಿಕಾರ RBI ಗಿದೆ. ಆದರೆ ಎಕ್ಸೆಪ್ಟ್ ಕಾಯಿನ್ಸ್ ಅಂಡ್ ₹1 ನೋಟ್ಸ್ ಇವನ್ನ RBI ನವರು ಚಲಾವಣೆಗೆ ತರಲ್ಲ. ಇದನ್ನ ಯಾರು ಚಲಾವಣೆಗೆ ತರ್ತಾರೆ ಅಂತಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ, ದಟ್ ಇಸ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಒಂದು ನಿಯಂತ್ರಣದ ಮೇರೆಗೆ RBI ಇದನ್ನ ಇಶ್ಯೂ ಮಾಡುತ್ತೆ. ಸೊ ಆಲ್ ಡಿನಾಮಿನೇಷನ್ ಎಕ್ಸೆಪ್ಟ್ ದ ₹1 ನೋಟ್ ಅಂಡ್ ದ ಕಾಯಿನ್ಸ್ ದಟ್ ಆರ್ ಇಶ್ಯೂಡ್ ಬೈ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ನೆಕ್ಸ್ಟ್, ಕಾನ್ಸಂಟ್ರೇಷನ್ ಆಫ್ ನೋಟ್ಸ್ ಇಶ್ಯೂ ಫಂಕ್ಷನ್ ವಿತ್ ದ ರಿಸರ್ವ್ ಬ್ಯಾಂಕ್ ಹ್ಯಾಸ್ ಎ ನಂಬರ್ ಆಫ್ ಅಡ್ವಾಂಟೇಜಸ್. ಈ ಕೇಂದ್ರ ಬ್ಯಾಂಕ್ ಈ ನೋಟುಗಳನ್ನು ಇಶ್ಯೂ ಮಾಡೋದ್ರಿಂದ ಹಲವಾರು ಒಂದು ಪ್ರಯೋಜನಗಳಿದಾವೆ. ಏನು ಪ್ರಯೋಜನಗಳಿದಾವೆ ಅದರಿಂದ ಅಂತಂದ್ರೆ, ಇಟ್ ಬ್ರಿಂಗ್ಸ್ ಯೂನಿಫಾರ್ಮಿಟಿ ಇನ್ ನೋಟ್ಸ್ ಇಶ್ಯೂ. ಇದು ಏಕರೂಪತೆಯನ್ನ ತರುತ್ತೆ. ಹಣದ ಚಲಾವಣೆಯಲ್ಲಿ ನೋಟುಗಳ ಇಶ್ಯೂ ಅಲ್ಲಿ ಏಕರೂಪತೆಯನ್ನು ತರುತ್ತೆ. ಯಾರು ಬೇಕಾದ್ರೂ ನೋಟುಗಳನ್ನು ಇಶ್ಯೂ ಮಾಡೋದಿದ್ರೆ ಏಕರೂಪತೆ ಇರೋದಿಲ್ಲ. ಸೊ RBI ಇದೆ ಸೋಲ್ ರೈಟ್, ಅದಕ್ಕೆ ಪರಮಾಧಿಕಾರ ಇರೋದ್ರಿಂದ ಸೊ ಇಟ್ ಬ್ರಿಂಗ್ಸ್ ಯೂನಿಫಾರ್ಮಿಟಿ ಇನ್ ನೋಟ್ ಇಶ್ಯೂ. ಅಂಡ್ ದೆನ್ ಸೆಕೆಂಡ್ ಒನ್ ಇಸ್ ಇಟ್ ಮೇಕ್ಸ್ ಪಾಸಿಬಲ್ ಎಫೆಕ್ಟಿವ್ ಸ್ಟೇಟ್ ಸೂಪರ್ವಿಷನ್. ಮತ್ತೆ ಒಂದು ನಿರ್ದೇಶನ ಅಥವಾ ಮೇಲ್ವಿಚಾರಣೆ, RBI ನ ಮೇಲ್ವಿಚಾರಣೆ ಇರೋದ್ರಿಂದ ತುಂಬಾ ಒಂದು ಉನ್ನತ ಮಟ್ಟದಲ್ಲಿ ಇರತಕ್ಕಂತಹ ಸಂಸ್ಥೆಗೆ ಈಗ ಡೈರೆಕ್ಷನ್ ಅಥವಾ ಸೂಪರ್ವಿಷನ್ ಮಾಡ್ತಕ್ಕಂತಹ ಮೇಲ್ವಿಚಾರಣೆಯಿಂದ ಆರ್ಥಿಕತೆಗೆ ತುಂಬಾ ಅನುಕೂಲಕಾರಿಯಾಗಿರುತ್ತೆ. ನೆಕ್ಸ್ಟ್, ಇಟ್ ಇಸ್ ಈಸಿಯರ್ ಟು ಕಂಟ್ರೋಲ್ ಅಂಡ್ ರೆಗ್ಯುಲೇಟ್ ದ ಕ್ರೆಡಿಟ್ ಇನ್ ಅಕಾರ್ಡೆನ್ಸ್ ವಿತ್ ದ ರಿಕ್ವೈರ್ಮೆಂಟ್ಸ್ ಇನ್ ದ ಎಕಾನಮಿ. ಆರ್ಥಿಕತೆಗೆ ಎಷ್ಟು ಅವಶ್ಯಕತೆಯಾಗಿದೆಯೋ ಅಷ್ಟು ಪ್ರಮಾಣದ ನೋಟುಗಳನ್ನು ಮಾತ್ರ ಚಲಾವಣೆ ಮಾಡಕ್ಕೆ ತರಲು ಇದು ಅನುಕೂಲಕರವಾಗಿದೆ. ಅಂದ್ರೆ ಎಷ್ಟು ಬೇಕಾದ್ರೆ ಅಷ್ಟು ನೋಟ್ಸ್ ಗಳನ್ನ ಇಶ್ಯೂ ಮಾಡ್ತಾ ಇದ್ರೆ, ಪ್ರಿಂಟ್ ಮಾಡ್ತಾ ಹೋದ್ರೆ ಸೊ ಹಣಕ್ಕೆ ಬೆಲೆನೇ ಇರೋದಿಲ್ಲ. ಆದ್ರಿಂದ ಇಟ್ ಈಸ್ ಈಸಿಯರ್ ಟು ಕಂಟ್ರೋಲ್ ಆಲ್ಸೋ ರೆಗ್ಯುಲೇಟ್ ದ ಕ್ರೆಡಿಟ್ ಫ್ಲೋ. ಮತ್ತೆ ಒಂದು ಉದ್ದರಿ ಅಥವಾ ಸಾಲದ ನಿಯಂತ್ರಣ ಮತ್ತು ಹಣದ ಚಲಾವಣೆಯ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಹ ಅನುಕೂಲಕಾರಿಯಾಗಿದೆ. ಅಂಡ್ ದೆನ್ ಇಟ್ ಕೀಪ್ಸ್ ಫೈತ್ ಆಫ್ ದ ಪಬ್ಲಿಕ್ ಇನ್ ದ ಪೇಪರ್ ಕರೆನ್ಸಿ. ಮತ್ತೆ ಸಾರ್ವಜನಿಕರಲ್ಲಿ ನಂಬಿಕೆಯನ್ನ ತರಿಸುತ್ತೆ RBI ಈ ಒಂದು ಪವರ್ ಇರೋದ್ರಿಂದ, RBI ನವರೇ ನೋಟುಗಳನ್ನ ಇಶ್ಯೂ ಮಾಡೋದ್ರಿಂದ. RBI ನವರು ನೋಟುಗಳನ್ನು ಇಶ್ಯೂ ಮಾಡಲು ಯಾವ ಒಂದು ಪದ್ಧತಿಯನ್ನು ಅನುಸ್ತಾರೆ ಅಂತಂದ್ರೆ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತ ಕರಿತೀವಿ, ಕನಿಷ್ಠ ಮೀಸಲು ಪದ್ಧತಿ. ಇದರ ಅಡಿ RBI ನೋಟುಗಳನ್ನ ಇಶ್ಯೂ ಮಾಡುತ್ತೆ. The RBI issues currency notes under the minimum reserve system, under which 200 crores worth of gold and foreign exchange reserves should be kept. ಇಲ್ಲಿ ಕನಿಷ್ಠ ಮೀಸಲು ಪದ್ಧತಿ ಅಂತಂದ್ರೆ ಇದು ನೋಟುಗಳನ್ನು ಚಲಾವಣೆಗೆ ತರಬೇಕಾದಲ್ಲಿ 200 ಕೋಟಿ ಮೌಲ್ಯದ ಬಂಗಾರ ಮತ್ತು ಬೆಳ್ಳಿ ಅಥವಾ ಇತರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ವಿದೇಶಿ ವಿನಿಮಯವನ್ನ ಭದ್ರತೆಯಾಗಿ ಇಟ್ಟುಕೊಂಡು ನೋಟುಗಳನ್ನ ಮುದ್ರಿಸಬೇಕಾಗುತ್ತೆ. Out of these 200 crores of worth of gold and foreign exchange, 115 crores value should be in the form of gold. 115 ಕೋಟಿ in the form of gold ಇರಬೇಕು. 85 crores in the form of foreign exchange reserve ರೂಪದಲ್ಲಿ ಇರಬೇಕಾಗುತ್ತೆ. This is the first function of the RBI, monopoly of note issue. ನೋಟುಗಳನ್ನ ಚಲಾವಣೆಗೆ ತರತಕ್ಕಂತಹ ಪರಮಾಧಿಕಾರ. ಎರಡನೆಯ ಕಾರ್ಯ ಟ್ರೆಡಿಷನಲ್ ಫಂಕ್ಷನ್ ಅಲ್ಲಿ ಬ್ಯಾಂಕರ್, ಏಜೆಂಟ್ ಅಂಡ್ ಅಡ್ವೈಸರ್ ಟು ದ ಗವರ್ಮೆಂಟ್. ಎರಡನೇ ಕಾರ್ಯ ಏನಪ್ಪಾ ಅಂತಂದ್ರೆ ಇದು ಸರ್ಕಾರದ ಬ್ಯಾಂಕರ್ನಾಗಿ, ಸರ್ಕಾರದ ಪ್ರತಿನಿಧಿಯಾಗಿ ಮತ್ತು ಸರ್ಕಾರಕ್ಕೆ ಸಲಹೆಗಾರನಾಗಿ ಕಾರ್ಯಗಳನ್ನ ಮಾಡುತ್ತೆ. The RBI acts as a banker, agent and advisor to the government. All the banking business of the government of India is transacted by this bank. ಯಾವುದೇ ಒಂದು ಸರ್ಕಾರದ ಬ್ಯಾಂಕಿಂಗ್ ವ್ಯವಹಾರವು ರಾಜ್ಯ ಸರ್ಕಾರದಾಗಿರಬಹುದು ಮತ್ತು ಕೇಂದ್ರ ಸರ್ಕಾರದಾಗಿರಬಹುದು RBI ನ ಮೂಲಕ ಆಗುತ್ತೆ. ಇಟ್ ಪರ್ಫಾರ್ಮ್ಸ್ ದ ಸೇಮ್ ಫಂಕ್ಷನ್ಸ್ ಫಾರ್ ದ ಗವರ್ಮೆಂಟ್ ಆಸ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ಡೂ ಟು ಇಟ್ಸ್ ಕಸ್ಟಮರ್ಸ್. ವಾಣಿಜ್ಯ ಬ್ಯಾಂಕ್ಗಳು ತನ್ನ ಗ್ರಾಹಕರಿಗೆ ಏನೆಲ್ಲ ಒಂದು ಬ್ಯಾಂಕಿಂಗ್ ಒಂದು ಚಟುವಟಿಕೆಗಳನ್ನ ಅಥವಾ ಬ್ಯಾಂಕಿಂಗ್ ಸೇವೆಗಳನ್ನ ನೀಡುತ್ತೋ ಅದೇ ರೀತಿಯಾಗಿ RBI ನವರು ಸರ್ಕಾರಗಳಿಗೆ, ಗವರ್ಮೆಂಟ್ಗಳಿಗೆ ಸೇವೆಗಳನ್ನ ಸಲ್ಲಿಸ್ತಾರೆ. ಸೆಂಟ್ರಲ್ ಬ್ಯಾಂಕ್ receives and also makes payment on behalf of the government. ಒಂದು ಸರ್ಕಾರದ ಪರವಾಗಿ ಹಣವನ್ನ ಸ್ವೀಕರಿಸುತ್ತೆ, ಸರ್ಕಾರದ ಪರವಾಗಿ ಹಣವನ್ನ ಪಾವತಿ ಮಾಡುತ್ತೆ. It accepts the deposits from the central and the state governments and advance loans to the governments when it is required. ಇದು ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಂದ ಠೇವಣಿಗಳನ್ನ ಸ್ವೀಕರಿಸುತ್ತೆ ಮತ್ತು ಸಾಲ ಮತ್ತು ಮುಂಗಡಗಳನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ನೀಡುತ್ತೆ. It bankers to the government. It makes payments and collections
ಅಥವಾ ರಿಸಿಪ್ಟ್ಸ್ ಆನ್ ಬಿಹಾಫ್ ದ ಗವರ್ಮೆಂಟ್. ಸರ್ಕಾರದ ಬ್ಯಾಂಕರ್ ಆಯ್ತು. ಸರ್ಕಾರದ ಪ್ರತಿನಿಧಿ ಅಂತಂದ್ರೆ ಸರ್ಕಾರದ ಪರವಾಗಿ ಹಣಕಾಸನ್ನ ಸ್ವೀಕಾರ ಮಾಡುತ್ತೆ, ಹಣಕಾಸಿನ ಪಾವತಿಗಳನ್ನ ಮಾಡುತ್ತೆ. ಸೊ ಸರ್ಕಾರದ ಪ್ರತಿನಿಧಿಯಾಗಿ ಸಮೇತ ಕೆಲಸ ಮಾಡುತ್ತೆ. ಇಟ್ ಆಕ್ಟ್ಸ್ ಆಸ್ ಬ್ಯಾಂಕರ್ ಟು ದ ಗವರ್ಮೆಂಟ್, ಏಜೆಂಟ್ ಆಫ್ ದ ಗವರ್ಮೆಂಟ್, ಅಂಡ್ ದೆನ್ it makes payments on behalf of the government, and then it also performs banker ಆಯ್ತು, ಏಜೆಂಟ್ ಆಯ್ತು, ಅಡ್ವೈಸರ್ ಅಂದ್ರೆ ಇಟ್ ಅಡ್ವೈಸಸ್ ದ ಗವರ್ಮೆಂಟ್ಸ್ ಆನ್ ವೇರಿಯಸ್ ಪಾಲಿಸಿ ಮ್ಯಾಟರ್ಸ್. ಸೊ ಕೆಲವಾರು ನೀತಿಗಳಲ್ಲಿ ಇದು ಯಾವ ತರ ತರಬೇಕು ಅಂತಕ್ಕಂಥದನ್ನ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಡುತ್ತೆ. ಫೈನಾನ್ಷಿಯಲ್ ಅಡ್ವೈಸ್, ಹಣಕಾಸಿನ ಒಂದು ಸಲಹೆ ಸೂಚನೆಗಳನ್ನ ಸರ್ಕಾರಕ್ಕೆ ನೀಡುತ್ತೆ. ಇಟ್ ಅಡ್ವೈಸಸ್ ದ ಫೈನಾನ್ಸ್ on the it advises the government in the financial matters. It helps the government in formulation of financial policies. ಹಣಕಾಸಿನ ನೀತಿಗಳನ್ನು ರೂಪಿಸುವಲ್ಲಿ ಸರ್ಕಾರಕ್ಕೆ ಸಲಹೆಗಾರನಾಗಿ ಕಾರ್ಯಗಳನ್ನು ನಿರ್ವಹಿಸುತ್ತೆ. This is the second function of the central bank or the Reserve Bank of India. And then third function of the Reserve Bank of India is bankers bank. ಇದು ಬ್ಯಾಂಕುಗಳ ಬ್ಯಾಂಕರ್ನಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. The activities of all the commercial banks are controlled by the Reserve Bank of India. ಇಡೀ ಎಲ್ಲ ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳನ್ನ ನಿಯಂತ್ರಣ ಮಾಡತಕ್ಕಂತಹ ಒಂದು ಕಾರ್ಯವನ್ನ ಕೇಂದ್ರ ಬ್ಯಾಂಕ್ ಅಥವಾ RBI ನಿರ್ವಹಿಸುತ್ತೆ. ಇಟ್ ಈಸ್ ದ ಅಪೆಕ್ಸ್ ಆಫ್ ಆಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಹಣಕಾಸಿನ ಸಂಸ್ಥೆಗಳ ಶೃಂಗ ಸಂಸ್ಥೆ, ಉನ್ನತ ಮಟ್ಟದ ಸಂಸ್ಥೆಯಾಗಿ ಇದು RBI ಕಾರ್ಯನಿರ್ವಹಿಸುತ್ತೆ. ಅಕಾರ್ಡಿಂಗ್ ಟು ದ ಪ್ರಾವಿಷನ್ಸ್ ಆಫ್ ದ ಬ್ಯಾಂಕಿಂಗ್ ಕಂಪನೀಸ್ ಆಕ್ಟ್ ಆಫ್ 1949, 1949 ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯ ಒಂದು ಪ್ರಾವಿಷನ್ಸ್ಗಳಲ್ಲಿ ಅದರ ಪ್ರಕಾರ every scheduled bank is required to maintain with the Reserve Bank of India a cash balance called cash reserve ratio. ಪ್ರತಿಯೊಂದು ಹಣಕಾಸಿನ ಸಂಸ್ಥೆಯು ಸಮೇತ ಎಲ್ಲ ಒಂದು ಶೆಡ್ಯೂಲ್ಡ್ ಬ್ಯಾಂಕ್ಗಳು RBI ನಲ್ಲಿ, ಎಲ್ಲಾ ಶೆಡ್ಯೂಲ್ಡ್ ಬ್ಯಾಂಕ್ಗಳು RBI ನಲ್ಲಿ ನಗದು ಮೀಸಲನ್ನ ಇಡಬೇಕು. ಅದು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ನಗದು ಮೀಸಲು ಅನುಪಾತ. ತಮ್ಮ ಒಂದು ಠೇವಣಿಗಳ ಇಂತಿಷ್ಟು ಭಾಗವನ್ನ ರಿಸರ್ವ್ ಆಗಿ ಅಲ್ಲಿ ಮೀಸಲಾಗಿ ಇಡಬೇಕಾಗುತ್ತೆ RBI ನಲ್ಲಿ. ಸೊ ಅದರ ಜೊತೆಗೆ RBI accepts the deposits, maintain cash reserves and also lend loans to all the banks operating under its purview. ತನ್ನ ಕಾರ್ಯಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಎಲ್ಲ ಬ್ಯಾಂಕುಗಳಿಗೆ, ಎಲ್ಲ ಬ್ಯಾಂಕುಗಳಿಂದ ಠೇವಣಿಗಳನ್ನು ಸ್ವೀಕರಿಸುತ್ತೆ, ಮತ್ತೆ ಮೀಸಲುಗಳನ್ನು ಸ್ವೀಕರಿಸುತ್ತೆ, ಕನಿಷ್ಠ ಮೀಸಲುಗಳನ್ನು ಸ್ವೀಕರಿಸುತ್ತೆ. ಅದರ ಜೊತೆಗೆ ಅವಶ್ಯಕತೆ ಇದ್ದಾಗ ಸಾಲಗಳನ್ನು ಸಮೇತ ಇದು ನೀಡುತ್ತೆ. ಸೊ ಇಟ್ಸ್ ಆಕ್ಟ್ಸ್ ಆಸ್ ಎ ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಹೇಳಬಹುದು. ದ ಫೋರ್ತ್ ಫಂಕ್ಷನ್ ಆಫ್ ದ RBI is lender of last resort. ಅಂತಿಮ ಋಣದಾತನಾಗಿ ಕಾರ್ಯನಿರ್ವಹಿಸುತ್ತೆ. ಅಂತಿಮ ಋಣದಾತ ಅಂತಂದ್ರೆ when the commercial banks are not in a position to get the assistance or the financial assistance or in the form of loans and advances from any other source. ಯಾವುದೇ ಒಂದು ಮೂಲದಿಂದ ವಾಣಿಜ್ಯ ಬ್ಯಾಂಕ್ಗಳಿಗೆ ಒಂದು ಸಾಲ ಅಥವಾ ಮುಂಗಡ ಹಣಕಾಸು ನೆರವು ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ they depend upon the central bank. So ಇಲ್ಲಿ RBI acts as a lender of the last resort for the other banks of the country. It means that if a commercial bank fails to get financial help from anywhere, it approaches the central bank as last resort. ಕೊನೆಯದಾಗಿ RBI ನನ್ನ ಇವು ಅವಲಂಬನೆ ಮಾಡಿ RBI ನಿಂದ ಸಾಲ ಅಥವಾ ಹಣಕಾಸು ನೆರವನ್ನ ಪಡಿತವೆ commercial banks. Central bank advances loans to such a bank against the approved securities or by rediscounting their bills of exchange. ಕಮರ್ಷಿಯಲ್ ಬ್ಯಾಂಕ್ಸ್ ಗಳನ್ನ ಬಿಲ್ಲುಗಳನ್ನ, ವಿನಿಮಯ ಪತ್ರಗಳನ್ನ ಮತ್ತೆ ಪುನರ್ ಒಟಾಯಿಸುವಿಕೆ ಅಥವಾ ಡಿಸ್ಕೌಂಟ್ ಮಾಡ್ತಕ್ಕಂಥದ್ದು, ರೀಡಿಸ್ಕೌಂಟಿಂಗ್ ಮಾಡೋದ್ರ ಮೂಲಕ ಅಥವಾ ಅವಕ್ಕೆ ಸಾಲ ಭದ್ರತಾ ಪತ್ರಗಳನ್ನ, ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ತಕ್ಕಂಥ ಭದ್ರತಾ ಪತ್ರಗಳನ್ನ ಒಂದು ಭದ್ರತೆಯಾಗಿ ಸ್ವೀಕರಿಸಿ ಸಾಲ ಅಥವಾ ಮುಂಗಡಗಳನ್ನ ನೀಡೋದ್ರ ಮೂಲಕ ಹಣಕಾಸು ನೆರವನ್ನ RBI ಕಮರ್ಷಿಯಲ್ ಬ್ಯಾಂಕ್ಸ್ ಅಥವಾ ಇತರ ಬ್ಯಾಂಕ್ಗಳಿಗೆ ನೀಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಲೆಂಡರ್ ಆಫ್ ಲಾಸ್ಟ್ ರಿಸಾರ್ಟ್, ಅಂತಿಮ ಋಣದಾತ ಅಂತ ಕರಿತೀವಿ. ದಿಸ್ ಇಸ್ ದ fourth function. And then fifth function of the central bank is clearing house. ತೀರುವೆ ಗೃಹ ಅಂತ ಕರಿತೀವಿ. ತೀರುವೆ ಗೃಹ ಏನಿದು? ತೀರುವೆ ಗೃಹ ಅಂತಂದ್ರೆ ಇಲ್ಲಿ ಕ್ಲಿಯರಿಂಗ್ ಹೌಸ್ ಆಗಿ RBI ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಲೆಂಡರ್ ಆಫ್ ಮನಿ ಮಾರ್ಕೆಟ್, ಕ್ಲಿಯರಿಂಗ್ ಹೌಸ್. The RBI also acts as a clearing house for member banks. ತನ್ನಲ್ಲಿ ಯಾರ್ಯಾರು ನಗದು ಮೀಸಲು ಅನುಪಾತವನ್ನು ಹೊಂದಿದ್ದಾರೆ, ತನ್ನ ಪ್ರಿವ್ಯೂಯಲ್ಲಿ ಏನೇನು ತನ್ನ ಒಂದು ಕಾರ್ಯಕ್ಷೇತ್ರದಲ್ಲಿ ಯಾವ ಬ್ಯಾಂಕ್ಗಳು ಕಾರ್ಯನಿರ್ವಹಿಸ್ತಾ ಇದಾವೆ ಅವರಿಗೆಲ್ಲ ಅನ್ನೋದು ಕ್ಲಿಯರಿಂಗ್ ಹೌಸ್ ಆಗಿ ಕಾರ್ಯನಿರ್ವಹಿಸುತ್ತೆ ತೀರುವೆ ಬ್ಯಾಂಕರು. ಆಸ್ ಎ ಸೆಂಟ್ರಲ್ ಬ್ಯಾಂಕ್ ಇಸ್ ಕಸ್ಟಡಿಯನ್ ಆಫ್ ದ ಕ್ಯಾಶ್ ರಿಸರ್ವ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್, ಇಟ್ ಈಸ್ ವೆರಿ ಈಸಿ ಅಂಡ್ ಎ ಲಾಜಿಕಲ್ ಸ್ಟೆಪ್ ಫಾರ್ ಇಟ್ ಟು ಆಕ್ಟ್ ಆಸ್ ಎ ಸೆಟಲ್ಮೆಂಟ್ ಬ್ಯಾಂಕ್. ಏನಿಲ್ಲ ತೀರುವೆ ಮನೆ ಅಂತಂದ್ರೆ ಬ್ಯಾಂಕುಗಳ ಮಧ್ಯೆ ಇರತಕ್ಕಂತಹ ಲೇವಾದೇವಿ ವ್ಯವಹಾರಗಳನ್ನ, ಸೆಟಲ್ಮೆಂಟ್ಸ್ ಗಳನ್ನ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಕ್ಲಿಯರಿಂಗ್ ಹೌಸ್ ಫಾರ್ ಅದರ್ ಬ್ಯಾಂಕ್ಸ್. ಆಲ್ ಬ್ಯಾಂಕ್ಸ್ ಹ್ಯಾವ್ ದರ್ ಅಕೌಂಟ್ ವಿತ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಎಲ್ಲಾ ಬ್ಯಾಂಕ್ಗಳು RBI ನಲ್ಲಿ ತಮ್ಮ ಖಾತೆಗಳನ್ನ ಹೊಂದಿರ್ತವೆ ಇಲ್ಲಿ.
ಸೊ ಇಲ್ಲಿ the claims of mutual claims in between the banks will be settled in the RBI. ಎಲ್ಲಾ ಬ್ಯಾಂಕ್ಗಳು RBI ನಲ್ಲಿ ಖಾತೆಗಳನ್ನು ಹೊಂದಿರೋದ್ರಿಂದ ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ ಕೊಡಬೇಕಾಗಿರತಕ್ಕಂತ ಹಣ ಮತ್ತು ಆ ಬ್ಯಾಂಕಿನಿಂದ ಸ್ವೀಕರಿಸಬೇಕಾಗಿರತಕ್ಕಂತ ಹಣ receipts and payments in between the banks will be settled in the RBI ಅಥವಾ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳ್ಬೋದು. ಸೊ ಇಲ್ಲಿ against another are settled. All banks have their account with the central bank. The claims of banks against another are settled by simple transactions from the RBI through mere bookkeeping entries. Just bookkeeping entries ಅನ್ನ ಖಾತೆಗಳಲ್ಲಿ ಜಮಾ ಮತ್ತು ಅಥವಾ ಋಣ ಈ ತರ ಡೆಬಿಟ್ ಮತ್ತು ಕ್ರೆಡಿಟ್ ಅನ್ನು ಮಾಡುವುದರ ಮೂಲಕ ಆಯಾ ಬ್ಯಾಂಕ್ಗಳ ಸೆಟಲ್ಮೆಂಟ್ ಗಳನ್ನ ಮಾಡ್ತವೆ. As the claims are settled through transfer entries, ಅಂದ್ರೆ ಕೇವಲ ಭೌತಿಕ ಹಣದ ಚಲಾವಣೆಗೆ ಅವಶ್ಯಕತೆ ಇರೋದಿಲ್ಲ. ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ ಜಸ್ಟ್ ಬುಕ್ ಅಕೌಂಟ್ ದಟ್ ಇಸ್ ಒಂದು ಅಕೌಂಟಿಂಗ್ ಎಂಟ್ರೀಸ್ ಅನ್ನ ಪುಸ್ತಕಗಳಲ್ಲಿ ನಮೂದು ಮಾಡೋದರ ಮೂಲಕ ಒಂದು ಕ್ಲಿಯರಿಂಗ್ ಹೌಸ್ ಆಗಿ ಕೆಲಸವನ್ನ ಮಾಡುತ್ತೆ. Actual currency and coins are not used. The clearing function, that is clearing house function, has become a necessary service to the rendered, that means this is a necessary service to be rendered by the central bank to other banks ಅಂತಾನೆ ಹೇಳ್ಬೋದು. ಇದು ತೀರ್ವೆ ಮನೆ ಕಾರ್ಯವನ್ನ ಮಾಡುತ್ತೆ. This is the fifth function. And then one more function of central bank is leader of money market ಅಂತ ಕರಿತೀವಿ. ಸೊ ಮನಿ ಮಾರ್ಕೆಟ್ ಹಣದ ಮಾರುಕಟ್ಟೆಯ ನಾಯಕ ಆಗಿ ಕೆಲಸ ಮಾಡುತ್ತೆ. ದ RBI is the ನೇತಾರ ಅಂತ ಹೇಳ್ಬೋದು. ಒಂದು ಹಣದ ಮಾರುಕಟ್ಟೆಯ ನೇತಾರ. The RBI is the leader of money market in the country. It controls the activities of different components of the money market. ಹಣದ ಮಾರುಕಟ್ಟೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಎಲ್ಲಾ ಒಂದು ಸಂಸ್ಥೆಗಳ ವ್ಯಕ್ತಿಗಳ ಕಾರ್ಯಗಳನ್ನು ನಿಯಂತ್ರಣ ಮಾಡುತ್ತೆ. RBI is the sole authority to issue the banking licenses to entities who want to open bank in India. ಭಾರತ ಸರ್ಕಾರದಲ್ಲಿ ಯಾವುದೇ ಒಂದು ಸಂಸ್ಥೆ ಒಂದು ಬ್ಯಾಂಕೋದ್ಯಮವನ್ನು ಅಥವಾ ಬ್ಯಾಂಕಿಂಗ್ ವ್ಯವಹಾರ ಮಾಡಬೇಕಂದ್ರೆ it must, that means obtain the license from the RBI. ಪರವಾನಗಿಯನ್ನು ಪಡೆಯಲೇಬೇಕಾಗುತ್ತೆ ಸಂಸ್ಥೆ. And if any bank want to open a new branch, it has to be taken prior approval from the RBI. ಯಾವುದೇ ಒಂದು ಬ್ಯಾಂಕು ಹೊಸ ಶಾಖೆಗಳನ್ನು ತೆರೆಯಬೇಕಾದಲ್ಲಿ RBI ನಿಂದ ಪೂರ್ವಾನುಮತಿಯನ್ನು ಪಡೆಯಲೇಬೇಕಾಗಿರತಕ್ಕಂತ ಅವಶ್ಯಕತೆ ಇದೆ. ಸೊ RBI do supervision functions and regular checks to ensure that financial health of banks is maintained. ಇದು ಎಲ್ಲಾ ಬ್ಯಾಂಕುಗಳ ಮತ್ತು ಹಣಕಾಸಿನ ಸಂಸ್ಥೆಗಳ ಮೇಲ್ವಿಚಾರಣೆಯನ್ನ ಮಾಡುತ್ತೆ. RBI ensures that all banks follow the government guidelines for the banking sector. ಸೊ ಸರ್ಕಾರದ ಮತ್ತು RBI ನ ಎಲ್ಲ ನಿರ್ದೇಶನಗಳನ್ನ ಎಲ್ಲ ಬ್ಯಾಂಕ್ಗಳು ಅನುಸರಿಸ್ತಾ ಇದಾವೆ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಳುತ್ತೆ ಇದು RBI. ಸೊ if any bank found indulging in activities against people interest, ಯಾವುದೇ ಒಂದು ಬ್ಯಾಂಕು ಸಾರ್ವಜನಿಕರ ಹಿತಾಸಕ್ತಿಗೆ ವಿರುದ್ಧವಾಗಿ ವರ್ತಿಸಿದ್ದು RBIಗೆ ಕಂಡು ಬಂದಲ್ಲಿ ಮತ್ತೆ ವೈಲೇಟಿಂಗ್ ಗವರ್ಮೆಂಟ್ ಪಾಲಿಸಿ, ಸರ್ಕಾರ ನೀತಿಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥವನ್ನ ಪ್ರಸಂಗಗಳು ಕಂಡು ಬಂದಲ್ಲಿ RBI ಪಾಲಿಸಿ ಮತ್ತು ಭಾರತೀಯ ಒಂದು ರಿಸರ್ವ್ ಬ್ಯಾಂಕ್ ನ ನೀತಿಯನ್ನು ಉಲ್ಲಂಘನೆ ಮಾಡಿದಲ್ಲಿ RBI ಹ್ಯಾಸ್ ಪವರ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ಇಟ್. ಆ ಸಂಸ್ಥೆಗಳ ಅಥವಾ ಬ್ಯಾಂಕ್ಗಳ ವಿರುದ್ಧ ಒಂದು ಶಿಸ್ತು ಕ್ರಮವನ್ನು ಮಾಡತಕ್ಕಂತಹ ಹಕ್ಕು RBIಗೆ ಇದೆ. ಸೊ ಲೀಡರ್ ಆಫ್ ದ ಮನಿ ಮಾರ್ಕೆಟ್ ಅಂತ ಹೇಳ್ಬೋದು. ಸೊ ಹಣದ ಮಾರುಕಟ್ಟೆ ನೇತಾರ ಅಥವಾ ನಾಯಕ. ಒನ್ ಮೋರ್ ಫಂಕ್ಷನ್ ಆಫ್ RBI is ಕಂಟ್ರೋಲರ್ ಆಫ್ ಕ್ರೆಡಿಟ್. ಇದು ಉದ್ದರಿ ನಿಯಂತ್ರಣ ಅಥವಾ ಸಾಲ ನಿಯಂತ್ರಕನಾಗಿ ಕೆಲಸ ಮಾಡುತ್ತೆ. ಸೊ ಸಾಲ ನಿಯಂತ್ರಕ, ಕಂಟ್ರೋಲರ್ ಆಫ್ ಕ್ರೆಡಿಟ್. So it is very important function of the central bank of a country. Credit control is the important function of RBI. RBI uses various quantitative and qualitative credit control techniques for this purpose. ಇದು ಸಾಲ ನಿಯಂತ್ರಣ ಅಂತಕ್ಕಂಥದ್ದು, ಉದ್ದರಿ ನಿಯಂತ್ರಣ ಅಂತಕ್ಕಂಥದ್ದು ಕೇಂದ್ರ ಬ್ಯಾಂಕಿನ ಬಹಳ ಮುಖ್ಯವಾಗಿರ್ತಕ್ಕಂತಹ ಕಾರ್ಯ. ಇದು ಅನೇಕ ಒಂದು ಮೆಜರ್ಸ್ ಗಳನ್ನು ತಗೊಂಡು ಅನೇಕ ಒಂದು ವೆಪನ್ಸ್ ಅಂತ ಕರಿತೀವಿ. ಸೊ ಗುಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳು ಮತ್ತು ಪರಿಮಾಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳು. ಸೊ ಇಲ್ಲಿ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಟೆಕ್ನಿಕ್ಸ್ ಅಂಡ್ ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಟೆಕ್ನಿಕ್ಸ್ ಇದನ್ನ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೋಬಹುದು. ಸೊ ಇವನ್ನ ಉಪಯೋಗಿಸುವುದರ ಮೂಲಕ ಇದು ಕ್ರೆಡಿಟ್ ಕಂಟ್ರೋಲ್ ಮಾಡುತ್ತೆ. ಬೈ ಕಂಟ್ರೋಲಿಂಗ್ ದ ಸಪ್ಲೈ ಆಫ್ ಮನಿ ಅಂಡ್ ಕ್ರೆಡಿಟ್ RBI ಕಂಟ್ರೋಲ್ಸ್ ದ ಪ್ರೈಸಸ್ ಅಂಡ್ ಇಂಟ್ರೆಸ್ಟ್ ರೇಟ್ಸ್ ಇನ್ ದ ಎಕಾನಮಿ. ಇಲ್ಲಿ ಮನಿ ಸಪ್ಲೈ, ಹಣದ ಚಲಾವಣೆ ಮತ್ತು ಒಂದು ಉದ್ದರಿ ಅಥವಾ ಸಾಲದ ಒಂದು ಕ್ರಿಯೇಷನ್, ಸಾಲ ಸೃಷ್ಟಿಯನ್ನ ನಿಯಂತ್ರಣ ಮಾಡುವುದರ ಮೂಲಕ ದೇಶದಲ್ಲಿ ಒಂದು ಬೆಲೆಯ ಸ್ಥಿರತೆಯನ್ನ ತರತಕ್ಕಂಥದ್ದು ಮತ್ತೆ ಬಡ್ಡಿ ದರಗಳಲ್ಲಿ ಸ್ಥಿರತೆಯನ್ನು ತರತಕ್ಕಂತಹ ಕಾರ್ಯವನ್ನು RBI ಮಾಡುತ್ತೆ. ನೆಕ್ಸ್ಟ್ ಫಂಕ್ಷನ್ ಇಸ್ ಕಸ್ಟಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ವಿದೇಶಿ ವಿನಿಮಯದ ಸಂರಕ್ಷಕ ಅಥವಾ ಪಾಲಕನಾಗಿ ಇದು ತನ್ನ ಕಾರ್ಯವನ್ನು ಮಾಡುತ್ತೆ. ಸೆಂಟ್ರಲ್ ಬ್ಯಾಂಕ್ ಆಕ್ಟ್ಸ್ ಆಸ್ ದ custodian of foreign exchange reserves of the nation. All the foreign exchange that comes in the country is required to be kept with the central bank. ಇಡೀ ನಮ್ಮ ದೇಶಕ್ಕೆ ಏನೆಲ್ಲ ಫಾರಿನ್ ಎಕ್ಸ್ಚೇಂಜ್ ಬರುತ್ತೆ ಅದರ ಸಂರಕ್ಷಕನಾಗಿ ತನ್ನ ಕೆಲಸವನ್ನು ಮಾಡುತ್ತಾರೆ. ಆಸ್ ಅ custodian of foreign exchange reserves, the RBI tries to manage it judiciously to overcome the problems of balance of payments. ಪಾವತಿ ಶುಲ್ಕನ ಕೊರತೆಯನ್ನು ನಿವಾರಿಸತಕ್ಕಂಥ ಉದ್ದೇಶದಿಂದ ಇದು RBI ಎಲ್ಲಾ ಒಂದು ವಿದೇಶಿ ವಿನಿಮಯದ ಸಂರಕ್ಷಣಾಗಿ ಕಾರ್ಯಗಳನ್ನು ಮಾಡುತ್ತೆ. ಇಟ್ aims to maintain reasonable stability in the foreign exchange rates. ಅದರ ಜೊತೆಗೆ ನಮ್ಮ ವಿದೇಶಿ ವಿನಿಮಯದ ಒಂದು ಎಕ್ಸ್ಚೇಂಜ್ ರೇಟ್ ಇದೆಯಲ್ಲ
ಎಕ್ಸ್ಚೇಂಜ್ ವಿನಿಮಯ ದರ, ವಿದೇಶಿ ವಿನಿಮಯದಲ್ಲಿ ಈ ವಿನಿಮಯ ದರ ಅಂತಕ್ಕಂಥದ್ದು ಸ್ಥಿರತೆಯನ್ನು ತರ್ತಕ್ಕಂಥ ಒಂದು ಉದ್ದೇಶ ಹೊಂದಿದೆ. ಫ್ಲಕ್ಚುಯೇಷನ್ ಆಗದಂಗೆ ಇದು ನೋಡ್ಕೊಳ್ಳುತ್ತೆ, ವಿದೇಶಿ ವಿನಿಮಯ ದರದ ಒಂದು ಏರಿಳಿತ ಆಗದಂಗೆ ನೋಡ್ಕೊಳ್ಳುತ್ತೆ. ಸೆಂಟ್ರಲ್ ಬ್ಯಾಂಕ್, ಸೊ ಇಟ್ಸ್ aim is to maintain reasonable stability in the foreign exchange rates. Central bank also maintains foreign exchange reserves in order to promote international trade. ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಪ್ರವರ್ತನೆ ಮಾಡಲು ಸಮೇತ ಇದು ಫಾರಿನ್ ಎಕ್ಸ್ಚೇಂಜ್ ಅನ್ನ ಕಸ್ಟಡಿನಾಗಿ ಕೆಲಸ ಮಾಡುತ್ತೆ. ಟು ಮೀಟ್ ದ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಅಂಡ್ ಆಲ್ಸೋ ಸ್ಟೆಬಿಲೈಸ್ ದ ಎಕ್ಸ್ಚೇಂಜ್ ರೇಟ್ಸ್. ಸೊ ಅಂತಾರಾಷ್ಟ್ರೀಯ ಪಾವತಿಗಳನ್ನ ಮಾಡತಕ್ಕಂಥ ಉದ್ದೇಶದಿಂದ, ಅಂತಾರಾಷ್ಟ್ರೀಯ ವಿನಿಮಯ ದರಗಳಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ತಕ್ಕಂಥ ದೃಷ್ಟಿಯಿಂದ ಇದು ಆಕ್ಟ್ಸ್ ಆಸ್ ಎ ಕಸ್ಟಡಿನ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೆಕ್ಸ್ಟ್ ಒನ್ ಈಸ್ ಫಂಕ್ಷನ್ಸ್ ಆಫ್ ಆರ್ ಬಿ ಐ ಅಲ್ಲಿ ಈ ಟ್ರೆಡಿಷನಲ್ ಫಂಕ್ಷನ್ಸ್ ಎಲ್ಲ ಆಯ್ತು. ನೆಕ್ಸ್ಟ್ ಇವು ಡೆವಲಪ್ಮೆಂಟಲ್ ಫಂಕ್ಷನ್ ಅನ್ನ ನೋಡೋಣ. ಡೆವಲಪ್ಮೆಂಟಲ್ ಫಂಕ್ಷನ್ಸ್ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಅಥವಾ ಪ್ರವರ್ತನಾ ಕಾರ್ಯಗಳು ಅಂತ ಕರಿತೀವಿ. ಇಲ್ಲಿ ಪ್ರೊವೈಡಿಂಗ್ ಅಗ್ರಿಕಲ್ಚರ್ ಫೈನಾನ್ಸ್, ಕೃಷಿಗೆ ಹಣಕಾಸನ್ನು ಒದಗಿಸಿಕೊಡ್ತಕ್ಕಂಥದ್ದು ಪ್ರೊವೈಡಿಂಗ್ ಅಗ್ರಿಕಲ್ಚರ್ ಫೈನಾನ್ಸ್. RBI provides finance to the cooperative credit societies and to the other financial institutions engaged in the field of agriculture. ಕೃಷಿಗೆ ಹಣಕಾಸನ್ನು ಪೂರೈಸತಕ್ಕಂಥ ಯಾವೆಲ್ಲ ಬ್ಯಾಂಕ್ಗಳಿದಾವೆ, ಸೊ RRBಗಳಾಗಿರ್ಬೋದು, ನಬಾರ್ಡ್ ಆಗಿರ್ಬೋದು, ಕೋಪರೇಟಿವ್ ಸೊಸೈಟೀಸ್ಗಳಾಗಿರ್ಬೋದು, ಇವರಿಗೆ ಹಣಕಾಸಿನ ನೆರವನ್ನು ನೀಡುವುದರ ಮೂಲಕ ಅಗ್ರಿಕಲ್ಚರ್ ಸೆಕ್ಟರ್, ಕೃಷಿ ಕ್ಷೇತ್ರಕ್ಕೆ ಹಣಕಾಸನ್ನು ಪೂರೈಕೆ ಮಾಡೋದರ ಮೂಲಕ ಇದು ಅಭಿವೃದ್ಧಿ ಕಾರ್ಯವನ್ನ ಮಾಡುತ್ತೆ. ನೆಕ್ಸ್ಟ್ ಪ್ರೊವೈಡಿಂಗ್ ಇಂಡಸ್ಟ್ರಿಯಲ್ ಫೈನಾನ್ಸ್. ಅದೇ ರೀತಿಯಾಗಿ ದ RBI ಅಥವಾ ಸೆಂಟ್ರಲ್ ಬ್ಯಾಂಕ್ ಪ್ರೊವೈಡ್ಸ್ ಫೈನಾನ್ಸ್ ಟು ದ institutions of the banks that are engaged in the field of industrial finance. ಕೈಗಾರಿಕಾ ಒಂದು ಕ್ಷೇತ್ರಕ್ಕೆ ಹಣಕಾಸು ನೀಡತಕ್ಕಂತಹ ಇತರ ಬ್ಯಾಂಕ್ಗಳು ಮತ್ತು ಸಂಸ್ಥೆಗಳಿಗೆ ಇದು ಮರು ಹಣಕಾಸನ್ನ ಮಾಡುತ್ತೆ. ಅವರಿಗೆ ಇದು ರೀಫೈನಾನ್ಸ್ ಅಥವಾ ಕ್ರೆಡಿಟ್ ಫೆಸಿಲಿಟಿಯನ್ನ ಕೊಡತಕ್ಕಂಥದ್ರ ಮೂಲಕ ಡೆವಲಪ್ಮೆಂಟಲ್ ಫಂಕ್ಷನ್ ಅನ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದಕ್ಕೆ ಅಂದ್ರೆ SFC ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್, ಭಾರತದ ಒಂದು ರಾಜ್ಯ ಹಣಕಾಸು ನಿಗಮಗಳಿಗೆ, ಮತ್ತೆ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅದರ ಜೊತೆಗೆ ICICI ಇತ್ಯಾದಿ ಸಂಸ್ಥೆಗಳಿಗೆ ಅದು ಹಣಕಾಸಿನ ನೆರವನ್ನ, IDBI ಇತ್ಯಾದಿ ಸಂಸ್ಥೆಗಳಿಗೆ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಯಾವ ಸಂಸ್ಥೆಗಳು ಒಂದು ಕೈಗಾರಿಕೆಗಳಿಗೆ ಹಣಕಾಸನ್ನು ಕೊಡ್ತವೆ ಆ ಸಂಸ್ಥೆಗಳಿಗೆ ಮರು ಹಣಕಾಸನ್ನು ಅಥವಾ ಕ್ರೆಡಿಟ್ ಫೆಸಿಲಿಟಿಯನ್ನು ಕೊಡುವುದರ ಮೂಲಕ ಡೆವಲಪ್ಮೆಂಟಲ್ ಫಂಕ್ಷನ್ಸ್ ಅನ್ನು ಮಾಡುತ್ತೆ. ನೆಕ್ಸ್ಟ್ ಲೆಟ್ ಅಸ್ ಸಿ ದ ಅದರ್ ಫಂಕ್ಷನ್, ದಟ್ ಈಸ್ ರಿಸರ್ಚ್ ಫಂಕ್ಷನ್ ಅಂಡ್ ದೆನ್ ಸ್ಪೆಷಲ್ ಫಂಕ್ಷನ್ಸ್. ಅದರ್ ಫಂಕ್ಷನ್ಸ್ ಅಲ್ಲಿ RBI ನ ಫಂಕ್ಷನ್ಸ್ ಬಗ್ಗೆ ಸ್ಟಡಿ ಮಾಡೋದಾದ್ರೆ, ದ RBI collects and publishes information relating to agriculture, industry, financial sector, imports, exports, banking, money market and capital market, etc. So ಇಲ್ಲಿ the RBI it collects the information from the fields, that is the information relating to fields such as agriculture, ಕೃಷಿಗೆ ಸಂಬಂಧಪಟ್ಟಿರತಕ್ಕಂತಹ ಮಾಹಿತಿ, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್, ಆಮದು ಮತ್ತು ರಫ್ತಿಗೆ ಸಂಬಂಧಪಟ್ಟಿರತಕ್ಕಂತಹ ಮಾಹಿತಿ, ಮತ್ತೆ ಇಂಡಸ್ಟ್ರಿಗೆ ಕೈಗಾರಿಕೆ ಸಂಬಂಧಪಟ್ಟಿರತಕ್ಕಂಥ ಮಾಹಿತಿ, ಫೈನಾನ್ಷಿಯಲ್ ಸೆಕ್ಟರ್ ಹಣಕಾಸಿನ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮಾಹಿತಿ ಇತ್ಯಾದಿ ಎಲ್ಲ ಮನಿ ಮಾರ್ಕೆಟ್, ಹಣದ ಮಾರುಕಟ್ಟೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳನ್ನ, ಡೇಟಾ ಅನ್ನ ಕಲೆಕ್ಟ್ ಮಾಡುತ್ತೆ ಮತ್ತೆ ಇನ್ಫಾರ್ಮೇಶನ್ ಅನ್ನ ಬುಲೆಟಿನ್ಗಳ ರೂಪದಲ್ಲಿ ಇದು ಪ್ರಕಟಣೆ ಮಾಡುತ್ತೆ. ಇದು ರಿಸರ್ಚ್ ಫಂಕ್ಷನ್ ಅಂತ ಕರಿತೀವಿ. ಸೊ ಆನ್ ದ ಬೇಸಿಸ್ ಆಫ್ ದಿಸ್ ಇನ್ಫಾರ್ಮೇಶನ್ ದ ಗವರ್ಮೆಂಟ್ ಕ್ಯಾನ್ ಫಾರ್ಮುಲೇಟ್ ಅಂಡ್ ಇಂಪ್ಲಿಮೆಂಟ್ ದ ಎಕಾನಮಿಕ್ ಅಂಡ್ ಮಾನಿಟರಿ ಪಾಲಿಸೀಸ್. ಈ ಒಂದು RBI ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿಯನ್ನ ಸರ್ಕಾರದವರು ತಮ್ಮ ಒಂದು ಯೋಜನಾ ಕಾರ್ಯಗಳಿಗೆ ಮತ್ತು ತಮ್ಮ ಹಣಕಾಸಿನ ನೀತಿಗಳನ್ನ ರೂಪಿಸುವಲ್ಲಿ ಈ ಒಂದು ಡೇಟಾ ಅಥವಾ ದತ್ತಾಂಶವನ್ನ ಬಳಕೆ ಮಾಡ್ಕೊಂತಾರೆ. ದಿಸ್ ಇಸ್ ದ ರಿಸರ್ಚ್ ಫಂಕ್ಷನ್ ಆಫ್ ದ ಸೆಂಟ್ರಲ್ ಬ್ಯಾಂಕ್. ಅಂಡ್ ದೆನ್ ಸ್ಪೆಷಲ್ ಫಂಕ್ಷನ್ಸ್ ಅಂತ ಕರಿತೀವಿ, ವಿಶೇಷವಾಗಿರತಕ್ಕಂತಹ ಕಾರ್ಯಗಳು. RBI ಪ್ರೊವೈಡ್ಸ್ ಟ್ರೈನಿಂಗ್ ಫೆಸಿಲಿಟಿ ಟು ಬ್ಯಾಂಕ್ ಸ್ಟಾಫ್. ಮತ್ತೆ ವಿವಿಧ ಬ್ಯಾಂಕ್ಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಸಿಬ್ಬಂದಿಗೆ ಇದು RBI ಒಂದು ತರಬೇತಿ ಕಾರ್ಯಾಗಾರಗಳನ್ನ ಮಾಡುತ್ತೆ. ಇದು ಸ್ಪೆಷಲ್ ಫಂಕ್ಷನ್ ಅಂತ ಹೇಳ್ಬೋದು, ವಿಶೇಷ ಕಾರ್ಯಗಳು. ಅಂಡ್ ಆಲ್ಸೋ RBI ಸಜೆಸ್ಟ್ ರೆಮಿಡೀಸ್ ಫಾರ್ ದ ಪ್ರಾಬ್ಲಮ್ಸ್ ಆಫ್ ಪಾವರ್ಟಿ ಅಂಡ್ ದೆನ್ ಅನ್ಎಂಪ್ಲಾಯ್ಮೆಂಟ್, ಇನ್ಫ್ಲೇಷನ್, ಡಿಫ್ಲೇಷನ್ ಎಟ್ಸೆಟ್ರಾ. ಅತಿ ಪ್ರಸರಣ, ಅನಪ್ರಸರಣ ಮತ್ತು ಬಡತನ ಹಾಗೂ ನಿರುದ್ಯೋಗ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಅನೇಕ ಒಂದು ರೆಮಿಡೀಸ್ಗಳನ್ನ, ಪರಿಹಾರೋಪಾಯಗಳನ್ನ RBI ಸೂಚಿಸುತ್ತೆ. ಮತ್ತೆ ಸರ್ಕಾರಕ್ಕೆ ಒಂದು ಸಲಹೆಗಾರನಾಗಿ ಮಾಹಿತಿ ಕಾರ್ಯವನ್ನ ಮತ್ತು ಸಲಹೆ ಸೂಚನೆಗಳನ್ನ ಕೊಡ್ತಕ್ಕಂಥ ಕಾರ್ಯವನ್ನು ಸಮೇತ ಮಾಡುತ್ತೆ. Okay, these are the functions of the RBI. So we successfully completed this session, and then let us meet in the next session with one more concepts. Okay, until then, have a nice day.